ಓಕೆ, ಯಾರು ಈ ಅಲ್ಲು ಅರ್ಜುನ್ ಯಾಕೆ ಇಷ್ಟೊಂದು ಮಹತ್ವ ಅಂತ ನಿಮ್ಗೆ ಅನಿಸ್ಬೋದು. ಅಲ್ಲು ಅರ್ಜುನ್ ಸಣ್ಣ ಫ್ಯಾಮಿಲಿ ಅಲ್ಲ. ತೆಲುಗು ನಾಡಿನಲ್ಲಿ, ತೆಲುಗು ದೇಶಂನಲ್ಲಿ 2-3 ದೊಡ್ಡ ದೊಡ್ಡ ಫ್ಯಾಮಿಲಿ ಇದೆ. ಒಂದು NTR ಫ್ಯಾಮಿಲಿ, ಒಂದು ಅಕ್ಕಿನೇನಿ ನಾಗೇಶ್ವರರಾವ್ ಫ್ಯಾಮಿಲಿ, ಹಾಗೆಯೇ ಅಲ್ಲೂರಿ ರಾಮಲಿಂಗಯ್ಯ ಫ್ಯಾಮಿಲಿ ಅಂತ ಒಂದಿದೆ. ಅವರ ಮೊಮ್ಮಗನೇ ಅಲ್ಲು ಅರ್ಜುನ್. ಅಲ್ಲು ಅರ್ಜುನ್ ಕುಟುಂಬ ಸಣ್ಣದೇನಲ್ಲ. ಅವರ ಕುಟುಂಬದಲ್ಲಿ ರಾಜಕಾರಣಿಗಳಿದ್ದಾರೆ, ನಟರಿದ್ದಾರೆ, ಉದ್ಯಮಿಗಳಿದ್ದಾರೆ. ಅವರನ್ನೆಲ್ಲ ನೋಡೋಕ್ಕೂ ಮೊದಲು ಅಲ್ಲು ಅರ್ಜುನ್ ಭೇಟಿಗೆ ಯಾರ್ಯಾರು ಬಂದಿದ್ರು ನೋಡ್ಕೊಂಡು ಬರೋಣ ಬನ್ನಿ. ಚಂಚಲಗೂಡ ಸೆಂಟ್ರಲ್ ಜೈಲಿನಿಂದ ಅಲ್ಲು ಅರ್ಜುನ್ ಬಿಡುಗಡೆಯಾಗಿದ್ದಕ್ಕೆ ಕುಟುಂಬಸ್ಥರು, ಅಭಿಮಾನಿಗಳು, ಸ್ನೇಹಿತರು ಫುಲ್ ಖುಷ್ ಆಗಿದ್ದಾರೆ. ಟಾಲಿವುಡ್ ಗಣ್ಯರ ದಂಡೆ ಜುಬಿಲಿ ಹಿಲ್ಸ್ ನಲ್ಲಿರೋ ಬನ್ನಿ ಮನೆಗೆ ಭೇಟಿ ನೀಡುತ್ತಿದೆ. ಮೆಗಾಸ್ಟಾರ್ ಚಿರಂಜೀವಿ ಪತ್ನಿ ಸುರೇಖಾ ಕೂಡ ಅಲ್ಲು ಅರ್ಜುನ್ ನೋಡಲು ಬನ್ನಿ ಮನೆಗೆ ಬಂದಿದ್ರು. ಬನ್ನಿಯನ್ನ ತಬ್ಬಿಕೊಂಡು ಕಣ್ಣೀರು ಹಾಕಿದ್ರು. ಚಿರಂಜೀವಿ ಪತ್ನಿ ಸುರೇಖಾ ಬೇರೆ ಯಾರೂ ಅಲ್ಲ, ಅಲ್ಲು ಅರವಿಂದ್ ಸಹೋದರಿ. ಉಪೇಂದ್ರ ತಮ್ಮ UI ಸಿನಿಮಾದ ಪ್ರಚಾರಕ್ಕಾಗಿ ಹೈದರಾಬಾದ್ಗೆ ತೆರಳಿದ್ರು. ಈ ವೇಳೆ ಅಲ್ಲು ಅರ್ಜುನ್ ನಿವಾಸಕ್ಕೆ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಉಪೇಂದ್ರ ಹಾಗೂ ಅಲ್ಲು ಅರ್ಜುನ್ ಈ ಹಿಂದೆ ಸನ್ ಆಫ್ ಸತ್ಯಮೂರ್ತಿ ಸಿನಿಮಾದಲ್ಲಿ ನಟಿಸಿದ್ರು. ಅಲ್ಲು ಅರ್ಜುನ್ ನಿವಾಸಕ್ಕೆ ನಿರ್ದೇಶಕ ಸುಕುಮಾರ್ ಹಾಗೂ ನಿರ್ಮಾಪಕ ದಿಲ್ ರಾಜ್ ಭೇಟಿ ಕೊಟ್ಟಿದ್ದಾರೆ. ಸ್ಟಾರ್ ನಟ ವಿಜಯ್ ದೇವರಕೊಂಡ ಬಂದಿದ್ರು. ರಾಣಾ ದಗುಭಾಟಿ, ವಿಕ್ಟರಿ ವೆಂಕಟೇಶ್ ಸಹ ಅಲ್ಲು ಅರ್ಜುನ್ ಯೋಗಕ್ಷೇಮ ವಿಚಾರಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಯಾರು ಈ ಅಲ್ಲು ಅರ್ಜುನ್ ಯಾಕೆ ಇಷ್ಟೊಂದು ಮಹತ್ವ ಅಂತ ನಿಮ್ಗೆ ಅನಿಸ್ಬೋದು. ಅಲ್ಲು ಅರ್ಜುನ್ ಸಣ್ಣ ಫ್ಯಾಮಿಲಿ ಅಲ್ಲ. ತೆಲುಗು ನಾಡಿನಲ್ಲಿ, ತೆಲುಗು ದೇಶಂನಲ್ಲಿ 2-3 ದೊಡ್ಡ ದೊಡ್ಡ ಫ್ಯಾಮಿಲಿ ಇದೆ. ಒಂದು NTR ಫ್ಯಾಮಿಲಿ, ಒಂದು ಅಕ್ಕಿನೇನಿ ನಾಗೇಶ್ವರರಾವ್ ಫ್ಯಾಮಿಲಿ, ಹಾಗೆಯೇ ಅಲ್ಲೂರಿ ರಾಮಲಿಂಗಯ್ಯ ಫ್ಯಾಮಿಲಿ ಅಂತ ಒಂದಿದೆ. ಅವರ ಮೊಮ್ಮಗನೇ ಅಲ್ಲು ಅರ್ಜುನ್. ಅಲ್ಲು ಅರ್ಜುನ್ ಕುಟುಂಬ ಸಣ್ಣದೇನಲ್ಲ. ಅವರ ಕುಟುಂಬದಲ್ಲಿ ರಾಜಕಾರಣಿಗಳಿದ್ದಾರೆ, ನಟರಿದ್ದಾರೆ, ಉದ್ಯಮಿಗಳಿದ್ದಾರೆ. ಅವರನ್ನೆಲ್ಲ ನೋಡೋಕ್ಕೂ ಮೊದಲು ಅಲ್ಲು ಅರ್ಜುನ್ ಭೇಟಿಗೆ ಯಾರ್ಯಾರು ಬಂದಿದ್ರು ನೋಡ್ಕೊಂಡು ಬರೋಣ ಬನ್ನಿ. ಚಂಚಲಗೂಡ ಸೆಂಟ್ರಲ್ ಜೈಲಿನಿಂದ ಅಲ್ಲು ಅರ್ಜುನ್ ಬಿಡುಗಡೆಯಾಗಿದ್ದಕ್ಕೆ ಕುಟುಂಬಸ್ಥರು, ಅಭಿಮಾನಿಗಳು, ಸ್ನೇಹಿತರು ಫುಲ್ ಖುಷ್ ಆಗಿದ್ದಾರೆ. ಟಾಲಿವುಡ್ ಗಣ್ಯರ ದಂಡೆ ಜುಬಿಲಿ ಹಿಲ್ಸ್ ನಲ್ಲಿರೋ ಬನ್ನಿ ಮನೆಗೆ ಭೇಟಿ ನೀಡುತ್ತಿದೆ. ಮೆಗಾಸ್ಟಾರ್ ಚಿರಂಜೀವಿ ಪತ್ನಿ ಸುರೇಖಾ ಕೂಡ ಅಲ್ಲು ಅರ್ಜುನ್ ನೋಡಲು ಬನ್ನಿ ಮನೆಗೆ ಬಂದಿದ್ರು. ಬನ್ನಿಯನ್ನ ತಬ್ಬಿಕೊಂಡು ಕಣ್ಣೀರು ಹಾಕಿದ್ರು. ಚಿರಂಜೀವಿ ಪತ್ನಿ ಸುರೇಖಾ ಬೇರೆ ಯಾರೂ ಅಲ್ಲ, ಅಲ್ಲು ಅರವಿಂದ್ ಸಹೋದರಿ. ಉಪೇಂದ್ರ ತಮ್ಮ UI ಸಿನಿಮಾದ ಪ್ರಚಾರಕ್ಕಾಗಿ ಹೈದರಾಬಾದ್ಗೆ ತೆರಳಿದ್ರು. ಈ ವೇಳೆ ಅಲ್ಲು ಅರ್ಜುನ್ ನಿವಾಸಕ್ಕೆ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಉಪೇಂದ್ರ ಹಾಗೂ ಅಲ್ಲು ಅರ್ಜುನ್ ಈ ಹಿಂದೆ ಸನ್ ಆಫ್ ಸತ್ಯಮೂರ್ತಿ ಸಿನಿಮಾದಲ್ಲಿ ನಟಿಸಿದ್ರು. ಅಲ್ಲು ಅರ್ಜುನ್ ನಿವಾಸಕ್ಕೆ ನಿರ್ದೇಶಕ ಸುಕುಮಾರ್ ಹಾಗೂ ನಿರ್ಮಾಪಕ ದಿಲ್ ರಾಜ್ ಭೇಟಿ ಕೊಟ್ಟಿದ್ದಾರೆ. ಸ್ಟಾರ್ ನಟ ವಿಜಯ್ ದೇವರಕೊಂಡ ಬಂದಿದ್ರು. ರಾಣಾ ದಗುಭಾಟಿ, ವಿಕ್ಟರಿ ವೆಂಕಟೇಶ್ ಸಹ ಅಲ್ಲು ಅರ್ಜುನ್ ಯೋಗಕ್ಷೇಮ ವಿಚಾರಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಯಾರು ಈ ಅಲ್ಲು ಅರ್ಜುನ್ ಯಾಕೆ ಇಷ್ಟೊಂದು ಮಹತ್ವ ಅಂತ ನಿಮ್ಗೆ ಅನಿಸ್ಬೋದು. ಅಲ್ಲು ಅರ್ಜುನ್ ಸಣ್ಣ ಫ್ಯಾಮಿಲಿ ಅಲ್ಲ. ತೆಲುಗು ನಾಡಿನಲ್ಲಿ, ತೆಲುಗು ದೇಶಂನಲ್ಲಿ 2-3 ದೊಡ್ಡ ದೊಡ್ಡ ಫ್ಯಾಮಿಲಿ ಇದೆ. ಒಂದು NTR ಫ್ಯಾಮಿಲಿ, ಒಂದು ಅಕ್ಕಿನೇನಿ ನಾಗೇಶ್ವರರಾವ್ ಫ್ಯಾಮಿಲಿ, ಹಾಗೆಯೇ ಅಲ್ಲೂರಿ ರಾಮಲಿಂಗಯ್ಯ ಫ್ಯಾಮಿಲಿ ಅಂತ ಒಂದಿದೆ. ಅವರ ಮೊಮ್ಮಗನೇ ಅಲ್ಲು ಅರ್ಜುನ್. ಅಲ್ಲು ಅರ್ಜುನ್ ಕುಟುಂಬ ಸಣ್ಣದೇನಲ್ಲ. ಅವರ ಕುಟುಂಬದಲ್ಲಿ ರಾಜಕಾರಣಿಗಳಿದ್ದಾರೆ, ನಟರಿದ್ದಾರೆ, ಉದ್ಯಮಿಗಳಿದ್ದಾರೆ. ಅವರನ್ನೆಲ್ಲ ನೋಡೋಕ್ಕೂ ಮೊದಲು ಅಲ್ಲು ಅರ್ಜುನ್ ಭೇಟಿಗೆ ಯಾರ್ಯಾರು ಬಂದಿದ್ರು ನೋಡ್ಕೊಂಡು ಬರೋಣ ಬನ್ನಿ. ಚಂಚಲಗೂಡ ಸೆಂಟ್ರಲ್ ಜೈಲಿನಿಂದ ಅಲ್ಲು ಅರ್ಜುನ್ ಬಿಡುಗಡೆಯಾಗಿದ್ದಕ್ಕೆ ಕುಟುಂಬಸ್ಥರು, ಅಭಿಮಾನಿಗಳು, ಸ್ನೇಹಿತರು ಫುಲ್ ಖುಷ್ ಆಗಿದ್ದಾರೆ. ಟಾಲಿವುಡ್ ಗಣ್ಯರ ದಂಡೆ ಜುಬಿಲಿ ಹಿಲ್ಸ್ ನಲ್ಲಿರೋ ಬನ್ನಿ ಮನೆಗೆ ಭೇಟಿ ನೀಡುತ್ತಿದೆ. ಮೆಗಾಸ್ಟಾರ್ ಚಿರಂಜೀವಿ ಪತ್ನಿ ಸುರೇಖಾ ಕೂಡ ಅಲ್ಲು ಅರ್ಜುನ್ ನೋಡಲು ಬನ್ನಿ ಮನೆಗೆ ಬಂದಿದ್ರು. ಬನ್ನಿಯನ್ನ ತಬ್ಬಿಕೊಂಡು ಕಣ್ಣೀರು ಹಾಕಿದ್ರು. ಚಿರಂಜೀವಿ ಪತ್ನಿ ಸುರೇಖಾ ಬೇರೆ ಯಾರೂ ಅಲ್ಲ, ಅಲ್ಲು ಅರವಿಂದ್ ಸಹೋದರಿ.
ಉಪೇಂದ್ರ ತಮ್ಮ ಯುಐ ಸಿನಿಮಾದ ಪ್ರಚಾರಕ್ಕಾಗಿ ಹೈದರಾಬಾದ್ಗೆ ತೆರಳಿದ್ರು. ಈ ವೇಳೆ ಅಲ್ಲು ಅರ್ಜುನ್ ನಿವಾಸಕ್ಕೆ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಉಪೇಂದ್ರ ಹಾಗೂ ಅಲ್ಲು ಅರ್ಜುನ್ ಈ ಹಿಂದೆ ಸನ್ ಆಫ್ ಸತ್ಯಮೂರ್ತಿ ಸಿನಿಮಾದಲ್ಲಿ ನಟಿಸಿದ್ರು. ಅಲ್ಲು ಅರ್ಜುನ್ ನಿವಾಸಕ್ಕೆ ನಿರ್ದೇಶಕ ಸುಕುಮಾರ್ ಹಾಗೂ ನಿರ್ಮಾಪಕ ದಿಲ್ ರಾಜ್ ಭೇಟಿ ಕೊಟ್ಟಿದ್ದಾರೆ. ಸ್ಟಾರ್ ನಟ ವಿಜಯ್ ದೇವರಕೊಂಡ ಬಂದಿದ್ರು. ರಾಣಾ ದಗುಭಾಟಿ, ವಿಕ್ಟರಿ ವೆಂಕಟೇಶ್ ಸಹ ಅಲ್ಲು ಅರ್ಜುನ್ ಯೋಗಕ್ಷೇಮ ವಿಚಾರಿಸಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಲ್ಲಿ ಏನಾಯಿತು, ಆ ಕಾರ್ಯಕ್ರಮದಲ್ಲಿ ನಾನು ತೆಲಂಗಾಣ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ. ಆಮೇಲೆ ತೆಲಂಗಾಣ ಮುಖ್ಯಮಂತ್ರಿ ತಂದ್ಬಿಟ್ಟು ನೀರು ಕೊಡಿ ತಂದ್ಬಿಟ್ಟು ಕುಡಿದ್ಬಿಟ್ಟು ನಾನು ಒಂದು ಬಾಯರಿದ್ದೀನಿ, ನನಗೆ ಗಂಟಲು ಬರ್ತಾಯಿಲ್ಲ, ಹಿಂಗೆಲ್ಲ ಹೇಳ್ಬಿಟ್ಟು ನಾನು ಎಲ್ಲಿ ನಿಲ್ಲಿಸಿದ್ದೀನಿ ಅಲ್ಲಿಂದ ಶುರು ಮಾಡ್ತೀನಿ. ನಾನು ತೆಲಂಗಾಣ ಸರ್ಕಾರಕ್ಕೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಗೌರವಪೂರ್ವಕವಾಗಿ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರಿಗೂ ಕೂಡ, ರೇವಂತ್ ರೆಡ್ಡಿ ಗಾರು ಅಂತಂದರೆ ಅವರು ಅಂತ ಹೇಳ್ದಂಗೆ, ರೇವಂತ್ ರೆಡ್ಡಿ ಗಾರಕ್ಕೂ ನಾನು ಧನ್ಯವಾದ ಹೇಳ್ತೀನಿ. ಅಂದರೆ ಅಲ್ಲಿ ಒಂದು ಆ ಬ್ರೇಕ್ ಕೊಟ್ಟರಲ್ಲ, ಅದು ನನ್ನನ್ನು ಅವಮಾನಿಸಿದ್ರು ಅಂತ ಇವರು ಅಂದ್ಕೊಂಡ್ರು ಅಂತ ಅಲ್ಲಿ ಒಂದು ಚರ್ಚೆ. ಪುಷ್ಪ 2 ಸಿನಿಮಾ ರಿಲೀಸ್ಗೆ ಕೆಲ ದಿನ ಮಾತ್ರವೇ ಇತ್ತು ಆ ಪ್ರೆಸ್ ಮೀಟ್. ಹೈದರಾಬಾದ್ನಲ್ಲಿ ಪ್ರಚಾರ ಮಾಡ್ತಾ ಇದ್ದ ಅಲ್ಲು ಅರ್ಜುನ್ ಧನ್ಯವಾದ ಹೇಳುವಾಗ ಎಡವಟ್ಟು. CM ಹೆಸರು ಹೇಳಲು ವಿಳಂಬ ಮಾಡಿದ್ದ ಅಲ್ಲು ಅರ್ಜುನ್ ತೋರಿಸಿದೆ ನಾನು ನಿಮಗೆ. CM ರೇವಂತ್ ರೆಡ್ಡಿ ಹೆಸರು ಹೇಳದೆ ಅವಮಾನ ಮಾಡಿದ್ರಾ? ಅಲ್ಲು ಅರ್ಜುನ್ ಆಡಿದ ಮಾತಿಗೆ CM ಕೋಪಗೊಂಡ್ರಾ? ಬಂಧಿಸಿ ಸೇಡು ತೀರಿಸ್ಕೊಂಡ್ರ ರೇವಂತ್ ರೆಡ್ಡಿ? ಸಾಮಾಜಿಕ ಜಾಲತಾಣದಲ್ಲಿ ಜೋರಾಗಿದೆ ಚರ್ಚೆ. ಇದೆಲ್ಲ ಆಗುತ್ತೆ, ದೊಡ್ಡವರ ಸಣ್ಣತನಗಳು, ಗೊತ್ತಿಲ್ಲ. ಸತ್ಯನೋ ಸುಳ್ಳ ಬೇರೆ ವಿಚಾರ. ಅವತ್ತು ಚಿರಂಜೀವಿ ಬಂದಾಗ ಇನ್ನೊಂದು ಗೊತ್ತಾ ನಿಮಗೆ, ರಾಜಶೇಖರ ರೆಡ್ಡಿ ಅವರ ಮಗ ಜಗನ್, ಚಿರಂಜೀವಿ ಅವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ, ಅಂದರೆ CMನ ಅವರ ಪಕ್ಕದಲ್ಲೇ. ಇವರೇನೋ ಹೇಳ್ತಿರ್ಬೇಕಾದ್ರೆ ಅವರು ಒಂಥರ ತಲೆ ತಿರುಗಿಸಿ ಒಂಥರ ಅವಮಾನ ಮಾಡ್ದಂಗೆ ಆಗುತ್ತೆ. ನಂತರ ಅವರ ತಮ್ಮ ಉಪಮುಖ್ಯಮಂತ್ರಿ ಆದ ತೆಲಂಗಾಣದಲ್ಲಿ ಭಯಂಕರ ಈ ಮಾತುಗಳು ಭಯಂಕರ ನಡೀತಾ ಇರುತ್ತೆ. ಪರಿಟಾಲ ರವಿ ವಿಚಾರ ಹೇಳಿದೆ, ರಕ್ತ ಚರಿತ್ರೆ ವಿಚಾರವನ್ನು ಹೇಳಿದೆ. ಹಿಂಗೆ ಇದಾಗಿರ್ಬೋದಾ? ಫಾರ್ ಎಕ್ಸಾಂಪಲ್ ಇನ್ನೊಂದು ಹೇಳ್ತೀನಿ, ಇದು ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಈ ಅಮಿತ್ ಶಾ ಇದ್ದಾರಲ್ಲ, ಅಮಿತ್ ಶಾ ಅವರನ್ನು ಈ ಚಿದಂಬರಂ ಅವರು ಗೃಹ ಮಂತ್ರಿ ಆಗಿದ್ದಾಗ UPA ಸರ್ಕಾರದ ಅವಧಿಯಲ್ಲಿ ನಕಲಿ ಎನ್ಕೌಂಟರ್ ಕೇಸಲ್ಲಿ ಅವರ ಮೇಲೆ ಒಂದು CBI ಕೇಸ್ ಆಗುತ್ತೆ. ಯಾರು? ಇದೇ ಅಮಿತ್ ಶಾ ಅವ್ರ ಮೇಲೆ. ಅವರನ್ನು ಗಡೀಪಾರು ಮಾಡಲಾಗುತ್ತೆ. ಅವರು ಗುಜರಾತ್ನ ಹೋಮ್ ಮಿನಿಸ್ಟರ್ ಆಗಿರ್ತಾರೆ. ಅವರನ್ನು ಗಡೀಪಾರು ಮಾಡಲಾಗುತ್ತೆ. ಸುಮಾರು ವರ್ಷಗಳ ಕಾಲ ಅವರು ಡೆಲ್ಲಿಯಲ್ಲೇ ಇರಬೇಕಾಗತ್ತೆ. ರಾಜಕೀಯ ಚರ್ಚೆ ಏನು ಅಂತಂದರೆ, ಅಮಿತ್ ಶಾ ಅವ್ರಿಗೊಂದು ಕೋಪ ಇತ್ತು, ಒಂದಲ್ಲ ಒಂದು ದಿವಸ ಇದೇ ಚಿದಂಬರಂ ಅವರನ್ನು ಜೈಲಿಗೆ ಹಾಕ್ತೀನಿ ಅಂತಂದ್ಬಿಟ್ಟು ಜೈಲಿಗೆ ಹಾಕ್ತಾರೆ. ಆಮೇಲೆ ಅಹಮದ್ ಪಟೇಲ್ ಅವರ ವಿಚಾರ, ಅಹಮದ್ ಪಟೇಲ್ ಆಗ ಭಾಳ ಇದು ವಹಿಸಿದ್ರು ನನ್ನನ್ನು ಹಾಕಲಿಕ್ಕೆ ಅಂತೇಳಿ ಅವರನ್ನು ಸೋಲಿಸಲೇಬೇಕು ಅಂತ ಹೇಳಿ ಒಂದು ಪ್ರಯತ್ನ ಪಟ್ಟಿರ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಗುಜರಾತ್ನಲ್ಲಿ ಒಂದು ರಾಜ್ಯಸಭಾ ಚುನಾವಣೆ ನಡೆಯುತ್ತೆ. ಅಲ್ಲಿ ಅಹಮದ್ ಪಟೇಲ್ ಅವರನ್ನು ಶತಾಯಗತಾಯ ಸೋಲಿಸಬೇಕು ಅಂತೇಳಿ ಅಮಿತ್ ಶಾ ಪ್ರಯತ್ನ ಪಡ್ತಾರೆ. ಬಹುತೇಕ ಸೋತಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿ MLAಗಳನ್ನು ಕರ್ಕೊಂಬರ್ತಾರೆ ಈಗಲ್ಟನ್ ರೆಸಾರ್ಟ್ಗೆ. DK ಶಿವಕುಮಾರ್ ನೆನಪಿರಲಿ ನಿಮಗೆ, ಈಗಲ್ಟನ್ ರೆಸಾರ್ಟ್ಗೆ ಕರ್ಕೊಂಬರ್ತಾರೆ. ಅಲ್ಲಿ ಸ್ವಲ್ಪ ಓಟ್ ಕಿರಿಕಿರಿ ಆಗತ್ತಂದೇಳಿ ಈಗಲ್ಟನ್ ರೆಸಾರ್ಟ್ ಒಳಗೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ರೈಡ್ ಮಾಡ್ತಾರೆ. ಒಂದು ಚೀಟಿ ಸಿಗುತ್ತೆ, ಚೀಟಿನ ಹರಿದಾಕ್ತಾರೆ DK ಶಿವಕುಮಾರ್. ಇದೆಲ್ಲ ಫ್ಲ್ಯಾಶ್ ಬ್ಯಾಕ್. ರಾಮ್ ಗೋಪಾಲ್ ಅವ್ರ ಗೊತ್ತಾದರೆ ಒಂದು ಒಳ್ಳೆ ಸಿನಿಮಾ ಮಾಡ್ತಾರೆ. ಅಲ್ಲಿ ಅಹಮದ್ ಪಟೇಲ್ ಸೋನಿಯಾ ಗಾಂಧಿ ಅವರ ಕಾರ್ಯದರ್ಶಿ, ಈಗ ತೀರ್ಕೊಂಡಿದ್ದಾರೆ. ಬಹುತೇಕ ಸೋಲೋದ್ರಲ್ಲಿದ್ದರು. ಒಬ್ಬ BJP MLA ಅಡೌಟ್ ಮಾಡಿಬಿಟ್ಟ. ಅದು ಗುಪ್ತ ಮತದಾನ. ಅವನೇನು ಮಾಡಿಬಿಟ್ಟ, ತಾನು ಓಟ್ ಹಾಕಿದ್ದನ್ನು ಹಿಂಗೆ ಮೀಡಿಯಾಗೆ ತೋರಿಸ್ಬಿಟ್ಟ. ಆ MLA ತೋರಿಸ್ಬಿಟ್ರು. ಅಸಿಂಧು ಆಗಿಬಿಡ್ತು. ಗೆಲ್ಲಬೇಕಾಗಿದ್ದಂಥ BJP ಅಭ್ಯರ್ಥಿ ಸೋತು ಅಹಮದ್ ಪಟೇಲ್ ಗೆದ್ದುಬಿಟ್ರು. ನಂತರದ ಕೆಲವೇ ತಿಂಗಳಲ್ಲಿ, ವರ್ಷದಲ್ಲಿ ಅಹಮದ್ ಪಟೇಲ್ ತೀರ್ಕೊಂಡ್ಬಿಟ್ರು. ಈ ಗ್ರಜ್ಜುಗಳು ಆ ಥರ ಇರುತ್ತೆ ಅಂತೇಳಿ ನಿಮ್ಗೆ ಅರ್ಥ ಆಯ್ತಲ್ಲ. ಒಂದು ಇದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ.